ಹೆಣ್ಣು ಮಕ್ಕಳು ವೇಷಭೂಷಣ, ಶರೀರದ ಸೌಂದರ್ಯಕ್ಕೆ ಆದ್ಯತೆ ನೀಡಿದೆ. ನಮ್ಮ ಅಂತಃಶಕ್ತಿ ಜಾಗೃತಿಗೊಳಿಸುವತ್ತ ನಡೆನುಡಿಯನ್ನು ಉತ್ತಮಗೊಳಿಸಿಕೊಂಡು ದೇಶಕ್ಕೆ ಉಪಯೋಗವಾಗುವಂತೆ ಬದುಕಬೇಕು. ಸ್ತ್ರೀ ಮನೆಯ ಭದ್ರ ಅಡಿಪಾಯ, ಮನೆಯ ಕಳೆ ಆ ಮನೆಯ ಹೆಣ್ಣು ಮಕ್ಕಳಿಂದ ಬೆಳಗುತ್ತದೆ. ದೇಶ ಸಂಸ್ಕೃತಿ ಉಳಿಯಬೇಕಾದರೆ ಸ್ತ್ರೀಯರ ಕೊಡುಗೆ ಬಹುಮುಖ್ಯ ಎಂದು ಖ್ಯಾತ ವಾಗ್ಮಿ, ಬರಹಗಾರ್ತಿ ಡಾಕ್ಟರ್ ಆರತಿ ವಿಬಿ ಹೇಳಿದರು. ಅವರು 90ನೇ ವರ್ಷದ ಸಂಭ್ರಮದಲ್ಲಿರುವ ರಾಷ್ಟ್ರ ಸೇವಿಕಾ ಸಮಿತಿ ವತಿಯಿಂದ ಯಲ್ಲಾಪುರ ಪಟ್ಟಣದ ವಿಶ್ವದರ್ಶನ ಆವರಣದಲ್ಲಿ ಆಯೋಜಿಸಲಾಗಿದ್ದ ತಾರುಣ್ಯ ಸಿಂಧು ಶಕ್ತಿಯುಕ್ತಿಗಳ ಸಮ್ಮಿಲನ ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿ ಉಪಸ್ಥಿತರಿದ್ದು ಮಾತನಾಡಿದರು. ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಮಂಡಲ, ವಿದ್ಯುತ್ ಶಕ್ತಿಯಂತ ಇಚ್ಛಾಶಕ್ತಿ ಯುವ ಜನಾಂಗಕ್ಕೆ ಇದ್ದಾಗ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ಎದುರಿಸಲು ಸಾಧ್ಯ. ಬಣ್ಣದ ಮಾತುಗಳಿಗೆ ಮಾರು ಹೋಗದೆ ನಿಜವಾಗಿ ಪ್ರೀತಿಸುವ ತಂದೆ, ತಾಯಿ, ಗುರು ಹಿರಿಯರನ್ನು ಗೌರವಿಸಬೇಕು. ಆಧುನಿಕತೆಗೆ ಮಾರು ಹೋಗಿ ಜೀವನ ವ್ಯರ್ಥ ಮಾಡಿಕೊಳ್ಳಬಾರದು ಎಂದರು. ಇಸ್ರೋ ಕಚೇರಿಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಅಲ್ಲಿನ ಸ್ತ್ರೀ ವಿಜ್ಞಾನಿಗಳು ಸೀರೆ, ಕುಂಕುಮ, ಭಾರತೀಯ ಉಡುಗೆ ಧರಿಸಿದ್ದನ್ನು ಕಂಡು ಆಶ್ಚರ್ಯವೆನಿಸಿತು. ಅಂತಹ ಉನ್ನತವಾದ ಹುದ್ದೆಯಲ್ಲಿ ಜವಾಬ್ದಾರಿಯಲ್ಲಿದ್ದರೂ ಅವರ್ಯಾರೂ ನಮ್ಮ ಮೂಲವನ್ನು ಮರೆತಿಲ್ಲ. ಆದರೆ ದುರದೃಷ್ಟವೆಂದರೆ ಇಂದಿನ ಯುವತಿಯರು ಬೆಂಗಳೂರು ಎಂಜಿ ರಸ್ತೆಯಲ್ಲಿ ಅರ್ಧ ಬಟ್ಟೆ ಹಾಕಿಕೊಂಡು ಓಡಾಡುವುದನ್ನು ನೋಡಿದಾಗ ಯುವ ಜನತೆ ಎತ್ತ ಕಡೆ ಸಾಗುತ್ತದೆ ಎಂದು ಆತಂಕವಾಗುತ್ತದೆ. ನಮ್ಮ ಪ್ರಾಚೀನರು ಸಂಸ್ಕೃತ, ಮಾತೃಭಾಷೆ, ಸಂಸ್ಕೃತಿ, ಮೌಲ್ಯಗಳೇ ಬದುಕಿನ ಉದ್ದೇಶವಾಗಿತ್ತು. ಆದರೆ ನಾವು ಕಸದ ರಾಶಿಯಾಗಿರುವ ಬಾಲಿವುಡ್ ಸಂಸ್ಕೃತಿಗೆ ಮಾರು ಹೋಗುತ್ತಿದ್ದೇವೆ. ನಮಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಚೆನ್ನಭೈರಾದೇವಿ ಇಂಥವರು ಆದರ್ಶವಾಗಬೇಕೇ ಹೊರತು ಮೌಲ್ಯವನ್ನು ನಾಶ ಮಾಡುವ ವ್ಯಕ್ತಿಗಳು ನಮಗಾದರ್ಶವಾಗಬಾರದು. ನಮ್ಮನ್ನು ಯಾವ ರೀತಿಯಲ್ಲಿ ಸಮಾಜ ನೋಡುತ್ತಿದೆ, ಯಾರು ಗಮನಿಸುತ್ತಿದ್ದಾರೆ ಎಂಬ ಅರಿವಿರಬೇಕು. ಎಚ್ಚರಗೇಡಿತನವಿರಬಾರದು ಎಂದರು. ರಾಷ್ಟ್ರ ಸೇವಿಕಾ ಸಮಿತಿ ಶಿರಸಿ ಜಿಲ್ಲಾ ಕಾರ್ಯವಾಹಿಕ ಶ್ರೀದೇವಿ ದೇಶಪಾಂಡೆ ಮಾತನಾಡಿ, ಕಳೆದ 90 ವರ್ಷದಿಂದ ಸಮಿತಿ ರಾಷ್ಟ್ರಾದ್ಯಂತ ಹೆಣ್ಣು ಮಕ್ಕಳನ್ನು ಎಲ್ಲಾ ರೀತಿಯಿಂದಲೂ ಸಮರ್ಥವಾಗಿಸಲು ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ. ಹೆಣ್ಣು ಮಕ್ಕಳು ದೇಶದ ಆಸ್ತಿಯಾಗಬೇಕು ಎಂದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದ ಎಂಬ್ರಿಯಾಲಜಿಸ್ಟ್ ಡಾಕ್ಟರ್ ಜಲಜಾ ಕಣ್ಣಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಯುವತಿಯರು ಆಧುನಿಕತೆಗೆ ಮಾರು ಹೋಗದೆ ನಮ್ಮ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಹೇಳಿದರು. ಸಾಮಾಜಿಕವಾಗಿ ಪಿಡುಗುಗಳೆಂದು ಬಿಂಬಿತವಾಗಿರುವ ಹಲವು ವಿಷಯಗಳ ಬಗೆಗೆ ಯುವತಿಯರು ರೂಪಕವನ್ನು ಪ್ರಸ್ತುತಪಡಿಸಿದರು. ಚರ್ಚಾ ಅವಧಿಯಲ್ಲಿ ವಿಶ್ವದರ್ಶನ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕಿ ಮುಕ್ತಾ ಶಂಕರ್, ಚಂದ್ರಕಲಾ, ಸುಜಾತ ಹೆಗಡೆ ನಡೆಸಿಕೊಟ್ಟರು. ಚರ್ಚಾ ಅವಧಿ, ಆಟಗಳ ಅವಧಿಯಲ್ಲಿ ಅತ್ಯಂತ ಉತ್ಸುಕರಾಗಿ ಭಾಗವಹಿಸಿದ್ದರು. ಪ್ರಾಸ್ತಾವಿಕವಾಗಿ ಅಪರ್ಣಾ ಗಟ್ಟಿ ಮಾತನಾಡಿದರೆ, ನಂದಿನಿ ರಾಯ್ಪುರ್ ಸ್ವಾಗತಿಸಿದರು. ವಿನಯಶ್ರೀ ಹಾಗೂ ಸಂಧ್ಯಾ ವಿಷ್ಣು ನಿರೂಪಿಸಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.